ನಾವು ಈ 5 ಗ್ಯಾರಂಟಿಗಳನ್ನು ಜಾರಿ ಕೊಟ್ಟಿದ್ದೀವಿ. ನಾವು ಜೂನ್ 11ನೇ ತಾರೀಕು ಶಕ್ತಿ ಯೋಜನೆಯನ್ನ ಜಾರಿ ಕೊಡ್ತಕ್ಕಂಥ ಕೆಲಸವನ್ನ ಮಾಡೋದು. ಅದಾದ ಮೇಲೆ ಅನ್ನಭಾಗ್ಯ ಯೋಜನೆಯನ್ನ ಜಾರಿ ಕೊಡ್ತಕ್ಕಂಥ ಕೆಲಸವನ್ನ ಮಾಡೋದು. ಗೃಹ ಜ್ಯೋತಿ ಯೋಜನೆಯನ್ನ ಇದೆ ಕಲಬುರಗಿನಲ್ಲಿ ಬಂದು ಅದನ್ನ ಚಾಲನೆ ಕೊಡ್ತಕ್ಕಂಥ ಕೆಲಸವನ್ನ ಮಾಡೋದು. ಗೃಹಲಕ್ಷ್ಮಿ ಯೋಜನೆಯನ್ನ ಮೈಸೂರಿನಲ್ಲಿ ಚಾಲನೆ ಕೊಡ್ತಕ್ಕಂಥ ಕೆಲಸವನ್ನ ಮಾಡೋದು. ಯುವ ನಿಧಿ ಕಾರ್ಯಕ್ರಮವನ್ನ ಶಿವಮೊಗ್ಗದಲ್ಲಿ ಚಾಲನೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡೋದು. ಹೀಗೆ 5 ಗ್ಯಾರಂಟಿಗಳನ್ನ ಜಾರಿ ಮಾಡಿದ್ದೀವೋ ಇಲ್ಲ ತಾಯಿ? ಮಾಡಿದೀವೋ ಇಲ್ಲ? ಈಗ ನೀವೆಲ್ಲ ಬಸ್ನಲ್ಲಿ ಫ್ರೀಯಾಗಿ ತಿರುಗಾಡ್ತಾ ಇದ್ದೀರಲ್ಲ, ತಿರುಗಾಡ್ತಾ ಇದ್ದೀರಿ. ನಾವು ಅನ್ನಭಾಗ್ಯ ಕಾರ್ಯಕ್ರಮ, ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ 7 kg ಅಕ್ಕಿಯನ್ನ ಫ್ರೀಯಾಗಿ ಕೊಡ್ತಾ ಇದ್ದೆ. ಕೊಡ್ತಿದ್ನ ಇಲ್ಲ? ಕೊಡ್ತಾ ಇದ್ದೆ. ಅದನ್ನ 5 kg ಮಾಡಿದವ್ರು ಯಾರು? 7 kg ಇಂದ 5 kg ಇಳಿಸಿದವ್ರು ಯಾರು? ಮಿಸ್ಟರ್ ಯಡಿಯೂರಪ್ಪ. ನೋಡಿ, ಬಿಜೆಪಿಯವರು ಬಡವರಿಗೆ ಹೊಟ್ಟೆ ತುಂಬ ಊಟ ಮಾಡಲಿ ಅಂತೇಳಿ ನಾವು 7 kg ಕೊಟ್ರೆ ಇವರು 5 kg ಮಾಡಿದ್ರು. ನಾನು ವಿಧಾನಸಭೆಯಲ್ಲಿ ಕೇಳಿದೆ, ಯಡಿಯೂರಪ್ಪನವರೇ, ಬಡವರಿಗೆ 7 kg ಕೊಡ್ತಕ್ಕಂಥದನ್ನ ಕಡಿಮೆ ಮಾಡಬೇಡಿ, 7 kg ಕೊಡ್ರಿ, ನಿಮ್ ತಾತ ಮನೆ ಗಂಟೇನು ಹೋಗಲ್ಲ. ಏನ್ ಮಾಡಿದ್ರು ಕೂಡ ಒಪ್ಪಲಿಲ್ಲ. ಬಸವರಾಜ ಬೊಮ್ಮಾಯಿನೂ ಕೂಡ ಒಪ್ಪಲಿಲ್ಲ. ನಾವು ಅದಕ್ಕೆ ಈ ರಾಜ್ಯದ ಜನರಿಗೆ ಹೇಳುದು, ಯಾಕೆಂದ್ರೆ ಬಹಳ ಜನ ನನ್ನ ಹತ್ರ ಬಂದು ಹೇಳಿದ್ರು, 5 kg ಸಾಲಲ್ಲ, ನಮ್ಗೆ ಜಾಸ್ತಿ ಕೊಡಿ, 7 kg ಕೊಡಿ ಅಂತಂದ್ರು. ನಾವೇನ್ ತೀರ್ಮಾನ ಮಾಡೋದು, 7 kg ಬದಲಿಗೆ 10 kg ಕೊಡೋಣ, 5 kg ಜೊತೆಗೆ ಇನ್ನ 5 kg ಕೊಡೋಣ. ಈ 5 kg ಅಕ್ಕಿ ಕೊಂಡ್ಕೊಳ್ಳಿಕ್ಕೆ ನಾವೇನು ಪುಕ್ಕಟೆ ಕೇಳಲಿಲ್ಲ. 1 kgಗೆ ನೀವೆಷ್ಟು ಚಾರ್ಜ್ ಮಾಡ್ತೀರಿ ಅಷ್ಟು ಕೊಡ್ತೀವಿ, ದುಡ್ಡು ತಗೊಂಡು ಕೊಡ್ರಿ ಅಂತ ಹೇಳಿದ್ರು. ನಾನು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಮ್ಯಾನೇಜರ್ ಅನ್ನ ಕರೆದೆ. ನೋಡ್ರಿ, ಅಕ್ಕಿ ಕೊಡ್ಲಿಕ್ಕೆ ನಿಮ್ಮ ಹತ್ರ ಅಕ್ಕಿ ಇದೆಯಾ ಅಂತ. ಇಲ್ಲ ಸರ್, ನಮ್ಮ ಹತ್ರ ಬೇಕಾದಷ್ಟು ದಾಸ್ತಾನಿದೆ, ಅಕ್ಕಿ ಕೊಡ್ತೀವಿ ಅಂತ ಹೇಳಿ ಒಪ್ಕೊಂಡು ಪತ್ರನೂ ಕೂಡ ಬರೆದ್ರು. ಬರೆದ್ರು. ಈ ಪತ್ರ ಬರೆದ 3 ದಿನದ ಮೇಲೆ ಇನ್ನೊಂದು ಪತ್ರ ಬರೆದ್ರು, ಅಕ್ಕಿ ಕೊಡಕ್ಕಾಗಲ್ಲ ಅಂತೇಳಿ. ನಾನು ಆ ಮ್ಯಾನೇಜರ್ ಅನ್ನು ಕರೆದೆ, ಇಲ್ಲಿ 3 ದಿನಗಳ ಹಿಂದೆ ಒಪ್ಕೊಂಡಿದ್ದೀರಿ, ಈಗ ಕೊಡಕ್ಕಾಗಲ್ಲ ಅಂತ ಬರೀತಾ ಇದ್ದೀರಿ. ಇಲ್ಲ ಸರ್, ಕೇಂದ್ರ ಸರ್ಕಾರ ಅಕ್ಕಿ ಕೊಡಬೇಡಿ ಅಂತ ಹೇಳಿದ್ದಾರೆ. ಯಾರು ಹೇಳಿರೋದು ಇದನ್ನ? ಮೋದಿಯವರ ಸರ್ಕಾರ. ಮಿಸ್ಟರ್ ಮೋದಿ